ಆದಿಕಾಂಡ 21ನೇ ಅಧ್ಯಾಯ 1ನೆಯ ವಾಕ್ಯ. ಯೆಹೋವನು ತಾನು ಹೇಳಿದ್ದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಈ ವಾಕ್ಯದಲ್ಲಿ ದೇವರು ಅಬ್ರಹಾಮ ಮತ್ತು ಸಾರಳಿಗೆ ವಾಗ್ದಾನದ ಮಗನನ್ನ ಕೊಟ್ಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವಾಗಲೇ ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸುವನೆ ಎಂಬುದಾಗಿ ವಾಗ್ದಾನವನ್ನ ಮಾಡಿ ಕರೆದರು. ಅದರ ನಂತರ ಅದು ಸಾರಳ ಮೂಲಕವಾಗಿಯೇ ಆಗುವುದೆಂಬುದಾಗಿ ಕೂಡ ಸ್ಪಷ್ಟವಾಗಿ ಹೇಳಿದರು. ಅದನ್ನೇ ಈ ವಾಕ್ಯದಲ್ಲಿ ನೆರವೇರಿಸುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ತಾನು ಹೇಳಿದ್ದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಎಂಬುದಾಗಿ. ಅಂದರೆ ವಾಗ್ದಾನದ ನೆರವೇರುವಿಕೆಯು ದೇವರ ದಯೆಯಿಂದಲೇ ಆಗುವುದು ಹೊರತು ನಮ್ಮ ಪರಾಕ್ರಮದಿಂದ, ನಮ್ಮ ಸಾಧನೆಗಳಿಂದ ಅಲ್ಲ. ಕೆಲವರು ಮಾತನಾಡುವಾಗ ಅಥವಾ ಸಾಕ್ಷಿಗಳನ್ನು ಹೇಳುವಾಗ ನಾವು ಗಮನಿಸಿರುತ್ತೇವೆ, ದೇವರು ವಾಗ್ದಾನ ಮಾಡಿದರು, ಆದರೆ ನಾನದನ್ನು ಇಟ್ಟು ಈ ರೀತಿ ಮಾಡಿದೆ, ಆ ರೀತಿ ಮಾಡಿದೆ, ಹೀಗೆ ಪ್ರಾರ್ಥನೆ ಮಾಡಿದೆ, ಹಾಗೆ ಪ್ರಾರ್ಥನೆ ಮಾಡಿದೆ, ಈ ರೀತಿಯಾಗಿ ಶ್ರಮಪಟ್ಟೆ, ಹಾಗಾಗಿ ಇದು ನೆರವೇರಿದೆ ಎಂಬುದಾಗಿ ದೇವರ ವಾಗ್ದಾನವನ್ನ ಒಂದು ಚಿಕ್ಕ ಆರಂಭವಾಗಿ ಮಾಡಿ ಮಿಕ್ಕ ಎಲ್ಲದನ್ನ ಇವರ ಕಾರ್ಯಗಳಿಂದಲೇ, ಇವರ ಹೊಗಳಿಕೆಗಳಿಂದಲೇ, ಇವರ ವಿಷಯಗಳಿಂದಲೇ ತುಂಬಿಸಿ ಬಿಡುತ್ತಾರೆ. ಅಂತಹ ಯೋಚನೆ ವಾಗ್ದಾನದ ಪೂರ್ಣ ನೆರವೇರುವಿಕೆಗೆ ಒಂದು ದೊಡ್ಡ ತಡೆಯಾಗಿದೆ. ನಾನಲ್ಲ, ನನ್ನ ಸಾಮರ್ಥ್ಯವಲ್ಲ, ನನ್ನ ಪ್ರಾರ್ಥನೆ ಅಲ್ಲ, ನನ್ನ ಭಕ್ತಿಯಲ್ಲ, ನನ್ನ ನಂಬಿಕೆ ಅಲ್ಲ, ಆದರೆ ದೇವರ ದಯೆ. ಸಾರಳನ್ನ ನೆನಪಿಸಿಕೊಂಡು ಆಕೆಗೆ ದಯೆ ತೋರಿಸಿ ತಾನು ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸಿರುವಂಥ ದೇವರು ನಮ್ಮ ಜೀವಿತಗಳ ಮೇಲೆ ಕೂಡ ದಯೆ ತೋರಿಸಿ ನಮ್ಮನ್ನು ನೆನಪಿಸಿಕೊಂಡು ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡುತ್ತಾರೆ. ಇದಕ್ಕಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನಿಮ್ಮ ದಯೆಯನ್ನು ಹೊಂದಬೇಕು, ನಿಮ್ಮ ಕೃಪೆ ನನಗೆ ಬೇಕು, ನನ್ನನ್ನು ಕರುಣಿಸಿರಿ, ನಿಮ್ಮ ದಯೆ ತೋರಿರಿ ಎಂಬುದಾಗಿ ನಾವು ಕೇಳುವುದಾದರೆ ಖಂಡಿತವಾಗಿ ದೇವರ ವಿಶೇಷವಾದ ವಾಗ್ದಾನದ ಪರಿಪೂರ್ಣತೆಯನ್ನು ಹೊಂದಬಹುದು. ಅದರಿಂದುಂಟಾಗುವಂಥ ಸಂತೋಷ, ಅದರಿಂದುಂಟಾಗುವಂಥ ಮಹಿಮೆ, ಸಾಕ್ಷಿ ಎಲ್ಲವೂ ಕೂಡ ದೇವರಿಗೆ ಸಂತೋಷವನ್ನುಂಟು ಮಾಡುತ್ತದೆ, ಆತನ ನಾಮವನ್ನು ಮಹಿಮೆ ಪಡಿಸುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಆತ್ಮೀಕ ಜೀವಿತ ಏನೆಂಬುದಾಗಿ ತಿಳಿಯದೆ, ಸುಮ್ಮನೆ ಏನೋ ದುರಂಕಾರದಲ್ಲಿ ನಡೆದುಕೊಂಡು ಬರಬೇಕಾದ ಆಶೀರ್ವಾದಗಳನ್ನು ಕೂಡ ಕಳೆದುಕೊಳ್ಳಬೇಡಿ. ದೇವರಿಗೆ ವಿಧೇಯರಾಗಿರಿ. ಆತನ ವಾಕ್ಯಗಳನ್ನು ಅನುಸರಿಸಿ ಅದರ ಪ್ರಕಾರವಾಗಿ ಎದುರು ನೋಡಿ ಜೀವಿಸಿ ಜೀವಿತ ಬದಲಾಗುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಆ ರೀತಿಯಾಗಿ ದೇವರ ಮುಂದೆ ತಗ್ಗಿಸಿಕೊಂಡು ಆತನ ದಯೆಯನ್ನು ಅಪೇಕ್ಷಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಸಾರಳ ಜೀವಿತದಲ್ಲಿ ನೀನು ಆಕೆಯನ್ನು ನೆನಪಿಸಿಕೊಂಡು ಆಕೆ ಮೇಲೆ ದಯೆ ಇಟ್ಟು ಆಕೆ ಕೊಟ್ಟಂಥ ಮಾತನ್ನು ನೆರವೇರಿಸಿದೆ. ಅದೇ ಪ್ರಕಾರ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ವಾಗ್ದಾನಗಳು, ನಿನ್ನ ಮಾತುಗಳು ನೆರವೇರಬೇಕಂದ್ರೆ ಅಪ್ಪ, ನಿಮ್ಮ ದಯೆ ನಮಗೆ ಬೇಕಾಗಿದೆ ಕರ್ತನೆ. ಅದನ್ನು ಅಪೇಕ್ಷಿಸ್ತಾ ಇದುವೆ. ನಾನು ಕೇಳ್ತಾ ಇರೋಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಿನ್ನ ವಿಶೇಷವಾದ ದಯೆ, ಕೃಪೆ, ಕರುಣೆಪ್ಪ ತೋರಿ ಬರಲಿ ಕರ್ತನೆ. ನಾವಾದರೂ ಅಲ್ಪರಾದವರು, ಯೋಗ್ಯತೆ ಇಲ್ಲದವರು, ಎಲ್ಲವೂ ನಿನ್ನ ಕೃಪೆ, ದಯೆ ಆಗಿದೆ ಕರ್ತನೆ. ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಬಲವಾಗಲಿ, ಜ್ಞಾನವಾಗಲಿ, ವಿವೇಕವಾಗಲಿ, ಸಾಮರ್ಥ್ಯವಾಗಲಿ ಬೇರೆ ಯಾವ ಕಾರ್ಯಗಳು ಅಲ್ಲ, ಎಲ್ಲವೂ ನಿನ್ನ ದಯೆ ಎಂಬುದನ್ನು ಅರಿತು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಜೀವಿತಗಳನ್ನು ಆಶೀರ್ವದಿಸು, ಅಭಿವೃದ್ಧಿಯಲ್ಲಿ ನಡೆಸು, ವಾಗ್ದಾನದ ಪರಿಪೂರ್ಣತೆಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಸಂತೋಷಿಸುವಂತೆ ಕುಟುಂಬಗಳನ್ನು ಆಶೀರ್ವದಿಸಿ ಅನುಗ್ರಹಿಸು. ನಿನ್ನತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.